ನಾರಾಯಣಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತ್ತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ಶ್ರೀಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗೇನು ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭು ಭೂತಕೃದ್ಭೂತವೃದ್ಧಾವೋ ಭೂತಾತ್ಮ ಭೂತಪಾವನಃ. ಈಗ ಇತೀರಂ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ನಾಮ್ನಾಂ ಸಹಸ್ರಂ ದಿವ್ಯಾನಾಂ ಅಶೇಷೇಣ ಪ್ರಕೀರ್ತಿತಂ. ದಿವ್ಯಾನಾಂ ಸಹಸ್ರಂ ನಾಮ್ನಾಂ ಸಹಸ್ರಂ ದಿವ್ಯಾನಾಂ ನಾಮ್ನಾಂ ಸಹಸ್ರಂ, ದಿವ್ಯವಾದ ನಾಮಗಳ 1000 ಇದನ್ನು ಹೇಳಿದ್ದೇವೆ ಅಂತ ಹೇಳಿ ಅದು ಫಲಶ್ರುತಿ ಹೇಳ್ತಾ ಇದ್ದಾರೆ. ಅದು ಒಂದು ಸ್ಥಿತಿ ಬಂದಿದೆ. ಎಲ್ಲಿ ಬಂತು? ದುರ್ಗಾಣ್ಯತಿ ತರತ್ಯಾಶು ಪುರುಷಃ ಪುರುಷೋತ್ತಮಂ ಸ್ತುವನ್. ದುರ್ಗಾಣಿ ಅತ್ಯಂತ ದುರ್ಗಮ, ಭಾರಿ ಮೋಸ್ಟ್ ಡಿಫಿಕಲ್ಟ್, ಇಂಪಾಸಿಬಲ್ ತೆಗೆದುಬಿಡ್ಬೇಕು. ಮೋಸ್ಟ್ ಡಿಫಿಕಲ್ಟ್ ವಸ್ತುಗಳನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಯಾರಿಂದ? ಈ ಸ್ತೋತ್ರ ಹೇಳಿಕೊಂಡು ದೇವರನ್ನ ಆರಾಧನೆ ಮಾಡಿದರೆ ಸಾಧ್ಯ ಇದೆ. ಈ ಸ್ತೋತ್ರಕ್ಕೆ ಶಕ್ತಿ ಇದ್ರೆ ದೇವ್ರಿಗೆ ಎಷ್ಟು ಶಕ್ತಿ ಇರುತ್ತೆ. ಅರ್ಥ ಆಯ್ತಾ? ನಾವು ಬೆಂಕಿ ಕಾದದ್ದೇ ಎಷ್ಟು ಬಿಸಿ ಇದ್ರೆ ಬೆಂಕಿ ಎಷ್ಟು ಬಿಸಿ ಇರುತ್ತೆ. ಆ ದೃಷ್ಟಿಯಲ್ಲಿ ದೇವರ ಸಾಮರ್ಥ್ಯ ಸ್ತೋತ್ರಕ್ಕೆ ಶಕ್ತಿ ಇದ್ದಾಗ ಸ್ತೋತ್ರ ಪ್ರತಿಪಾದನೆ ಶಕ್ತಿ ಎಷ್ಟಿರ್ಬೇಕು? ಭಾರಿ ಜಾಸ್ತಿ ಇರುತ್ತೆ. ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ. ಅದು ಆಗಿದೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ವಾಸುದೇವ ಭಕ್ತರಿಗೆ ಕೇಳ್ತಿರೋ ಬಿಡ್ತಿರೋ ಅಮಗಳಾಗೋದೇ ಇಲ್ಲ ಅಷ್ಟೇ. ಇವು ಟ್ರೈನಲ್ಲಿ ಕೂತಿದ್ದೀರಿ, ಮಲ್ಕೊಂಡಿದ್ರೆ ಮುಂದೆ ಹೋಗುತ್ತಾ ಇಲ್ಲ ಅದು. ಮತ್ತೆ ಎದ್ದಲ್ಲಿ ಮಲ್ಕೋಬಿಟ್ಟು ಹತ್ತಿದ್ಬಿಟ್ಟು ಕಷ್ಟ ಅಂತೇಳಿ ಕೊಡೋದಿಲ್ಲ. ಟ್ರೈನ್ ಹತ್ತಿ ಒಳೆ ಕೂತ ಮೇಲೆ ಅದು ನಾವು ಮನೆಗಿದ್ರು ಹೋಗ್ತಾ ಇರೋದು. ವಿಷ್ಣು ಸಹಸ್ರ ಹೇಳಿದ ಮೇಲೆ ಏನು ಬರೋದಿಲ್ಲ, ಅಶುಭ ಬರೋ. ಯಾರು ಬಂದ್ರೆ ಬಿಲ್ಲ ಸುಳ್ಳು ಹೇಳ್ತೀರಿ, ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಇವತ್ತು ನಾವು ಶಟ್ರ್ ಮೇಲೆ ಒಂದು ನಂಬಿಕೆ ಇದೆ, ಚಳಿ ಕಡಿಮೆ ಮಾಡುತ್ತೆ. ಕಬ್ಬಳಿಗೆ ಒಂದು ನಂಬಿಕೆ ಇದೆ, ಹೀಟ್ರ್ ಮೇಲೆ ನಂಬಿಕೆ ಇದೆ, ಫ್ರಿಜ್ ಮೇಲೆ ನಂಬಿಕೆ ಇದೆ. ದೇವ್ರ ಮೇಲೆ ನಂಬಿಕೆ ಬತ್ತಿ ಇದು ಡಿವೈನ್ ಇದೆ. ಅದೆಲ್ಲ ಕಣ್ಣಿಗೆ ಕಾಣೋದು ಡಿವೈನ್. ಆದ್ದರಿಂದ ಸಾಕ್ಷಿ ಗೊತ್ತಾಗುತ್ತೆ ಅನುಭವಕ್ಕೆ ಬಂದಾಗ. ನವಾಸುದೇವ ಭಕ್ತಾನಾಂ ಅಶುಭಂ ಕ್ವಚಿತ್. ಎಲ್ಲೂ ಇರೋದಿಲ್ಲ. ಮನೆಯಲ್ಲಿ ಇದ್ದಾಗ ಎಲ್ಲೂ ಔಟ್ ಪಿಚ್ಚು ಹೋಮ್ ಪಿಚ್ಚು ಅವೆಲ್ಲ ಇಲ್ಲ. ಯಾವಾಗಲೂ ಮಂಗಳನೆ ಆಗ್ತಾ ಇರುತ್ತೆ. ಜನ್ಮ ಮೃತ್ಯು ಜರಾ ವ್ಯಾಧಿ ಭಯಂ. ಅಲ್ರಿ ಹುಟ್ಟು ಸಾವೆಲ್ಲ ಇದೆಯಲ್ಲ ಅಂತ ಕೇಳಿದ್ರೆ ಅದು ಹೋಗ್ಬಿಡುತ್ತೆ. ವೈಕುಂಠಕ್ಕೆ ಹೋಗ್ತಾನಲ್ಲ, ಏನಿಲ್ಲ. ಹುಟ್ಟು ಸಾವುಗಳ ಭಯ ಕೂಡ ಇದೆ. ಜನ್ಮ ಮೃತ್ಯು ಅದಿಷ್ಟು ಜನರಲ್ಲ ಹೇಳಿ ಸ್ಪೆಸಿಫಿಕ್ ಪ್ರಶ್ನೆ ಉತ್ತರ ಕೊಟ್ಟರು. ಹುಟ್ಟು ಸಾವುಗಳ ಭಯವೂ ಅವನಿಗಿರೋದಿಲ್ಲ, ಮುಕ್ತನಾಗ್ತಾನೆ ಅಂತ. ಅದು ಜನ್ಮ ಮೃತ್ಯು ಜರಾತಿಗ ದೇವರು. ಆತನ ಆರಾಧನೆ ಮಾಡಿದಾಗ ಇವನಿಗೆ ಕೂಡ ಹುಟ್ಟು ಸಾವಿಲ್ಲದವನಾಗ್ತಾನೆ. ನೈವೋಪಜಾಯತೆ. ಯಾವ ಏವ ಸಾಧ್ಯವೇ ಇಲ್ಲ, ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಸ್ಥಿತಿ ಬರ್ತಾನೆ. ಇವ್ ನಮ್ ಸಿಂಪಲ್ ನಮ್ಮ ಅನುಭವ ಇದೆ. ಈಗ ಭತ್ತ ಇದೆ, ಹುಟ್ಟತಾನೆ ಹೋಗುತ್ತೆ, ಹುಟ್ಟುತ್ತಾ ಹುಟ್ಟು 1000 ಆಗುತ್ತೆ, ಲಕ್ಷ ಬೆಳೀತಾ ಹೋಗುತ್ತೆ. ಹಾಗೆ ಒಂದ್ಸರ್ತಿ ಸಿಪ್ಪೆ ತೆಗೆದ ಮೇಲೆ ಹುಟ್ಟೋದಿಲ್ಲ. ಯಾರೋ ಏನ್ ಮಾಡ್ದ, ಹುರಿದ್ ಭಾರಿ ಚೆನ್ನಾಗಿತ್ತ, ಹುರಿದಿದ್ದೇ ಬಿತ್ತಿದ. ಏನಾಯ್ತಾಗ? ಮೈಸೂರು ಪಾಕ ಬಿಟ್ಟುಬಿಟ್ರೆ ಏನಾಗುತ್ತೆ? ಅದು ಕೆಟ್ಟೋಗುತ್ತೆ ಹೊರತು ಏನು ಹೊಸ ಹುಟ್ಟೋದಿಲ್ಲ. ಕಡ್ಲೆ ಬೇಳೆ ಹಿಟ್ಟು ಕಬ್ಬೆಲ್ಲ ಹುಟ್ಟೋದಿಲ್ಲ. ಅದೇ ರೀತಿನೇ ಕಾಮಕ್ರೋಧ ಬೀಜವ ಹುರಿಯೇ. ಹರಿಕಥಾಂಸಾರದಲ್ಲಿ ಫಲಶ್ರುತಿ ಹೇಳ್ಬೇಕಾದ್ರೆ ಕಾಮಕ್ರೋಧಗಳು ಹೋಗುತ್ತೆ ಅಲ್ಲ, ಬೀಜವ ಹುರಿಯೇ. ಹುರಿದ್ಬಿಟ್ಟು ಹುಟ್ಟೋ ಚಾನ್ಸೇ ಇಲ್ಲ. ದೂರ ಇಟ್ಟರೆ ಹುಟ್ಟಬಹುದು, ಎಷ್ಟೊತ್ತೆ ಭಾರಿ ಟ್ರೈ ಮಾಡ್ತೀವಿ, ಎಲ್ಲ ಹುಟ್ಬಿಟ್ಟಿರುತ್ತೆ ಒಂದ್ ಕಡೆ. ಆದರೆ ಯಾವಾಗ ಹುರಿದ ಮೇಲೆ, ಸಿಪ್ಪೆ ತೆಗೆದ ಮೇಲೆ ಹುಟ್ಟೋ ಶಕ್ತಿ ಅದಕ್ಕೆ ಇರೋದಿಲ್ಲ. ಅದಕ್ಕೆ ಲಿಂಗ ಸೇರಿದ ಸಿಪ್ಪೆ ಇದ್ದಾಗಿದೆ. ಈ ಶೇಂಗಾಗಿ ಸಿಪ್ಪೆ ಇರುತ್ತಲ್ಲ, ಆ ಥರ ಇದೆ. ತುಂಬಾ ಸೂಕ್ಷ್ಮ. ಅದಿರೋವರೆಗೂ ಅದು ಹುಟ್ಟು ತಪ್ಪಿದ್ದಲ್ಲ ಅದಕ್ಕೆ, ಗೊತ್ತಾಯ್ತಾ? ಆದ್ರೆ ಅದು ಹೋದ ತಕ್ಷಣ ಕ್ಲೋಸ್, ಮತ್ತೆ ಹುಟ್ಟು ಏನ್ ಮಾಡಿದ್ರೆ ಹುಟ್ಟದು. ಇಲ್ಲಿ ಕೆಟ್ಟೋಗುತ್ತೆ, ಅಲ್ಲಿ ಸರಿಯಾಗಿರ್ತಾರೆ. ಇಷ್ಟೇ ಡಿಫರೆನ್ಸ್. ಎಕ್ಸಾಂಪಲ್ ಪೂರ್ತಿ ತಗೋಬಾರ್ದು. ಕೆಟ್ಟೋಗುತ್ತಲ್ಲ ಅದ್ರ ಬನ್ನಿ, ಕೆಟ್ಟೋಗಿರ್ತಾರ ಅಲ್ಲ. ಬಾಹ್ಯ ದೇಹದ ಸಂಪರ್ಕ ತಪ್ಪೋದ್ರಿಂದ ಇದರ ನಿಮಿತ್ತ ಏನಪ್ಪ ಇದೆ ಎಲ್ಲದು ಹೊರಟೋಗುತ್ತೆ. ಇಮಂ ಸ್ತವ ಮಧೀಯಾನ ಸದ್ಭಾವಕ್ತಿ ಸಮನ್ವಿತ. ಇನ್ನೂ ಮುಂದೆ ಆಗಿದೆ. ಜಗದ್ವಶೇ ವರ್ತತೆ ದಂ ಕೃಷ್ಣಸ್ಯ ಸಚರಾಚರಂ. ಕೆಲವರು ಇರ್ತಾರೆ, ಎಷ್ಟೇ ಅಧಿಕಾರ ಇದ್ರೂ ವ್ಯಾಪ್ತಿ ಮಿತಿ ಇರುತ್ತೆ. ತಾಲೂಕ್ ಮಿತಿ, ಡಿಸ್ಟ್ರಿಕ್ಟ್ ಮಿತಿ ಹೇಗಿರುತ್ತೆ, ಅಧಿಕಾರಿಗಳಿಗೆ ಮಿತಿ ಇದೆ. ಭೂಲೋಕದ ಮಿತಿ ಈ ರೀತಿ ಇದೆ.
ಇಂದ್ರಾದೇವತೆಗಳಿಗೆ ತ್ರಿಲೋಕದ ಮಿತಿ ಇದೆ, ಸತ್ಯಲೋಕ ಇತ್ಯಾದಿ ಬ್ರಹ್ಮದೇವರಿಗೆ ಆ ಮಿತಿ ಇದೆ. ಆದರೆ ಪರಮಾತ್ಮನಿಗೆ ಮಾತ್ರ ಯಾವ ಮಿತಿಯೂ ಇಲ್ಲ. ಇದನ್ನು ಯೋಚನೆ ಮಾಡಬೇಕು. ಇಲ್ಲದ ಹೋದ್ರೆ ಪಾಸ್ ಕೊಟ್ಟಿರ್ತಾರೆ, ಲೋಕ ಇದಕ್ಕೆ ಮಾತ್ರ ಅಪ್ಲಿಕ, ಬೇರೆದಕ್ಕಿಲ್ಲ. ಮತ್ತೆ ಅದು ಸ್ಟೂಡೆಂಟ್ ಪಾಸ್ ಸ್ಟೂಡೆಂಟ್ಗೆ ಅಷ್ಟೇ. ಇವರಿಗೆ ಮಾಮೂಲಿ ಸ್ಟೂಡೆಂಟ್ ಆದ ತಕ್ಷಣ ಅವ್ರ ಕಥೆ ಮುಗಿತದೆ. ಆದರೆ ದೇವರು ಹಾಗಲ್ಲ, ಎಲ್ಲದಕ್ಕೆ ಏನಾಗಿದ್ದಾನೆ? ಸಸುರಾಸುರ ಗಂಧರ್ವ ಸಯಕ್ಷೋರಗ ರಾಕ್ಷಸ ಜಗತ್ ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರ. ಈಗ ಇಡೀ ಜಗತ್ತು ಕೃಷ್ಣನ ವಶದಲ್ಲಿದೆ. ಅವರು ಅಸುರರು, ಸುರರು, ನರರು, ಯಕ್ಷರು, ಉರಗ ಏನೇ ಆಗಿರಲಿ, ಏನದು ನೋಡಿ ಭೂಮಿ ಆಗಿತ್ತಾ ಇದ್ದಾರೆ. ಚಿನ್ನ ಚಕ್ರ ಸರ್ಕಾರದ ಅವರಲ್ಲ, ಗೊತ್ತಾಯ್ತಾ? ಅವರ ಅದಿರ್ಬೋದು, ಇವ್ರ ಅಧೀನ ಇಲ್ಲ. ಅದ್ರ ಮೇಲೆ ಒಪ್ಪಿಸಿ ಹೋದ್ರೆ ಅಪರಾಧ, ಶಿಕ್ಷಾರ ಅಪರಾಧ ಎಲ್ಲವೂ ದೇವರೇ ಸೇರಿ. ಜೊತೆಗೆ ಹೊರೆಯಿಂದ ಆಯ್ತುಬಿಡಿ. ಸದ್ಯ ನಾವಂತೂ ದೂರ ಇದ್ದೇವೆ ಅಂತ ಕೇಳಿದ್ರೆ, ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋ ಬಲಂ ಧೃತಿ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞ ಏವಚ. ಇವಿಷ್ಟು ಕೂಡ ದೇವರದೇ. ನಮ್ಮ ಇಂದ್ರಿಯಗಳು ಯೋ ಅಂತಃಪ್ರವಿಶ್ಯ, ಇಂದ್ರಿಯಗಳು ಮನಸ್ಸು, ಬುದ್ಧಿ, ಸತ್ವ, ತೇಜಸ್ಸು, ಬಲ, ಧೃತಿ, ಭಾರಿ ಧೈರ್ಯ ಇದೆ ದೇವರ ಅನುಗ್ರಹ ಅಂತ. ಇದರ ಸಾಧ್ಯ ಇಲ್ಲ. ವಾಸುದೇವಾತ್ಮಕಾನ್ಯಾಹು, ಆತ್ಮಕ ಅಂದ್ರೆ ಸ್ವಾಮಿ ಅಂತ. ವಾಸುದೇವ ಸ್ವಾಮಿ ಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞ ಏವಚ. ಕ್ಷೇತ್ರ ಕ್ಷೇತ್ರಜ್ಞ. ಭಗವದ್ಗೀತೆ ಎಷ್ಟನೇ ಅಧ್ಯಾಯ 13ನೇ ಅಧ್ಯಾಯದಲ್ಲಿ ಬಂದಿದೆ. ಕ್ಷೇತ್ರ ಇಡೀ ಜಗತ್ತು, ಇಡೀ ಕ್ಷೇತ್ರವೆಲ್ಲ ಕೂಡ ಏನಾಗಿದೆ? ದೇವರ ಅಧೀನದಲ್ಲಿದೆ. ಅವು ಅದು ಶಾಸ್ತ್ರಗಳು ಹೇಳ್ತಾ ಇವೆ ಅಂತ ಅರ್ಥ. ಶಾಸ್ತ್ರಾಣ್ಯಾಹು ಶಾಸ್ತ್ರಜ್ಞ ಆಹು, ಆ ರೀತಿ ಅರ್ಥ. ಸರ್ವಜ್ಞಯೇ ವಚ, ಕ್ಷೇತ್ರಜ್ಞಯೇ ವಚ. ಪರಮಾತ್ಮನ ಹಿರಿಮೆ ಇಂಥದ್ದಾಗಿದೆ. ಇದೆಲ್ಲ ನಮಗೆ ಸಾಮಾನ್ಯವಾಗಿ ಶಾಸ್ತ್ರ ಹೇಳ್ತಾನೆ ಏನು ಫಲ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಸರ್ವಾಗಮಾನಾಂ ಆಚಾರ ಪ್ರಥಮಂ ಪರಿಕಲ್ಪನೆ. ದುರಾಚಾರಿಯಾಗಿದ್ರೆ ವರ್ಕ್ ಮಾಡೋದಿಲ್ಲ, ಗೊತ್ತಾಯ್ತಾ? ದುರಾಚಾರಿ ಆಗಿರಬಾರ್ದು, ಸದಾಚಾರಿ ಆಗಿರ್ಬೇಕು. ಅಂದ್ರೆ ದುರಾಚಾರಿಗಳಿಗೆ ಎಂಟ್ರಿ ಇಲ್ಲ. ಗೊತ್ತು, ಫೀಲ್ಡ್ ಅಲ್ಲಿ ಹೇಳಿಸ್ತೇವೆ ಅಂತ ಹೇಳಿಸ್ಬಿಡ್ತಾರೆ. ಬಟ್ ಆಚಾರ ಯಾರಿಗೂ ಗೊತ್ತು? ಅದೇ ಇರ್ಬೋದಿಲ್ಲ ಅಂತಲ್ಲ, ಬಟ್ ಎಲ್ರೂ ಇರೋ ಚಾನ್ಸಸ್ ಇದೆಯಾ? ಇಲ್ಲ. ಕೆಲಸ ಮಾಡೋದಿಲ್ಲ. ಏನಾಯ್ತು? ಇವರಿಂದ ಅವ್ರದ್ದು ಕೆಲಸ ಮಾಡೋದಿಲ್ಲ, ಕೆಟ್ಟೋಗ್ಬಿಟ್ಟು. ಆಚಾರ ಇಲ್ದವನು ಸಹವಾಸ ಇದ್ದಾಗ ಏನಾಗುತ್ತೆ? ಇಲ್ಲಿ ಇರೋರಿಗೂ ಅಫೆಕ್ಟ್ ಆಗುತ್ತೆ. ಹೀಗಾಗಿ ಆಚಾರ ಪರಿಪಾಲನೆ ಮಾಡದೆ ಹೋದ್ರೆ ಕೆಲಸ ಮಾಡೋದಿಲ್ಲ. ಇವತ್ತು ಆಚಾರ ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಈ ರಿಪೇರಿ ಮಾಡಕ್ ಬರ್ತಾರೆ, ಅವನೊಂದು ಆಚಾರ ಇದೆ. ಏನು ಆಚಾರ ಇದೆ? ಕೊಡ್ಕೋಬೇಕು ಅಂತ. ಅದೇನು ಮಾನ ಇಷ್ಟು ದಿವಸ ಎಕ್ಸ್ಪೀರಿಯನ್ಸ್ ಆಗಿದೆ ಕೈ ಇಟ್ರೆ ಎಕ್ಸ್ಪೀರಿಯನ್ಸ್ ನೋಡೋದಿಲ್ಲ. ಇದ್ದಾರೆ ಹೊಡಿಯುತ್ತಾರೆ. ಆ ದೃಷ್ಟಿ ಇರ್ಬೇಕು ನಮ್ಗೆ. ಅದೆಲ್ಲ ಇಷ್ಟ ಆಯ್ತು ಆಚಾರ ಬಿಟ್ಟು ಬಿಡುವುದು ಅನ್ಕೊಳಕ್ ಹೋಗ್ಬಾರ್ದು. ಯಾರೋ ಒಬ್ರು ಸಿಕ್ಕಾಗ ಹೇಳಿದ್ರು, ನಾವು ವೈಶ್ಯವೆಲ್ಲ ಬಿಟ್ಟುಬಿಟ್ಟೆ, ಮಾಡೋದು ಬಿಟ್ಟುಬಿಟ್ಟೆ ಅಂತ ಹೇಳಿ. ಯಾಕಂದ್ರೆ ನಾನು ರಿಟೈರ್ ಆಯ್ತು, ಆಫೀಸ್ ರಿಟೈರ್, ಮನೆಯಿಂದ ರಿಟೈರ್ ಆಗಿ ದೇಹ ಇದೆಯಲ್ಲ ನನಗೆ, ಇಲ್ಲ ಬಿಟ್ಬಿಡಿ. ನೀನು ಎಲ್ಲಿ ಬೇಕಾದ್ರೆ ತಿಂತೀರಿ, ಅದೆಲ್ಲ ಬೇರೆ. ಜೊತೆಗೆ ಈ ರಿಟೈರ್ಮೆಂಟ್ 66 ಬಿಟ್ಬಿಡ್ಲಕ್ಕೆ ಅಲ್ಲ. ಆಚಾರ ಅಂಬೋದು ಎಷ್ಟು ಸಾಧ್ಯನೋ ಅಷ್ಟು ಬದುಕಿರೋವರೆಗೂ ಮಾಡ್ಲೇಬೇಕು. ಅನಂತರ ಮತ್ತೆ ದೇವ್ರ ವ್ಯವಸ್ಥೆ ಅಲ್ಲಿ ದೇವ್ರು ಮಾಡ್ತಾರೆ. ಮತ್ತೆ ಎಲ್ಲೋ ಹೇಳ್ತೀರಿ ಬಿಡಿ, ಯಾವ ಹೇಳ್ತೀರಿ ಅಂದ್ರೆ ಇಲ್ಲ. ಸರ್ವಾಗಮಾನ ಎಲ್ಲ ಶಾಸ್ತ್ರಗಳಲ್ಲೂ ಆಚಾರದ ಮಹತ್ವ ಹೇಳಿದೆ. ಆಚಾರ ಅಂತ ನಮಗೇನು ಅನ್ಸುತ್ತೆ? ಬಾಹ್ಯಾಚಾರನೇ ಸಾಮಾನ್ಯವಾಗಿ ಗೊತ್ತಾಗೋದು, ಅದು ಇರ್ಬೇಕು. ಯೂನಿಫಾರ್ಮ್ ಬಾಹ್ಯಾಚಾರ ಯೂನಿಫಾರ್ಮ್ ಇದ್ದಾಗೆ, ಒಳಗಿನ ಆಚಾರ ಓದಿದ್ದಾಗೆ. ಓದ್ಲಿಕ್ಕೆ ಯೂನಿಫಾರ್ಮ್ ಹಾಕೊಂಡ್ರೆ ಎಂಟ್ರಿ ಕೊಡ್ತಾರೆ ಅಷ್ಟೇ, ಪಾಸ್ ಆಗೋದಿಲ್ಲ. ಬಟ್ ಒಳಗೆ ಹೋಗ್ಲಿಕ್ಕೆ ಬೇಕು, ಎಂಟ್ರಿ ಬೇಕು. ಆಚಾರ ಅಷ್ಟೇ ಮಾಡ್ಕೊಂಡಿದ್ರೆ ಎಂದೂ ಮೋಕ್ಷ ಸಿಗೋದಿಲ್ಲ. ಕೆಲವರು ಭಾರಿ ಆಚಾರವಂತರು ಇರ್ತಾರೆ, ABCD ಗೊತ್ತಿರಲ್ಲ ಶಾಸ್ತ್ರದಲ್ಲಿ. ಅದೇ ಸರ್ವೋತ್ವತ್ತ ಜ್ಞಾನ ಕೂಡ ಇರೋದಿಲ್ಲ. ಇಂಥ ಆಚಾರಕ್ಕೆ ಏನೂ ಬೆಲೆ ಇಲ್ಲ, ಗೊತ್ತಾಯ್ತಾ? ಜ್ಞಾನ ಇದ್ರೆ ಆಚಾರ ಎಲ್ಲ ಕರೆಂಟ್ ಆಫ್ ಮಾಡಿಸ್ಕೊಡ್ತಾರೆ, ರಿಪೇರ್ ಮಾಡಕ್ಕೆ ಬರೋದಿಲ್ಲ. ಇರೋ ದೀಪವನ್ನು ಕಡ್ದಾಗ ಆಯ್ತು ಅಷ್ಟೇ. ಅದಲ್ಲ ಆಚಾರ ಅಂದ್ರೆ ಏನರ್ಥ? ಅದಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಅರ್ಹತೆ ಪಡಿಬೇಕು, ಗೊತ್ತಾಯ್ತಾ? ಈ ನೀರನ್ನ ಹಿಡಿದ ಈಜು ಬರೋದೇ ಆಚಾರ. ಈಜ ಬರೋ ಸುಮ್ಮನೆ ಅವ್ರು ಹಾರ್ತಿ ಇವರು ಹಾರಿಬಿಟ್ರೆ ಹೋಗ್ಬಿಡ್ತಾರೆ. ತುಂಬಾ ಜನ ಹಾರಿದ್ ನೋಡ್ದ, ತಾನು ಹಾರಿಬಿಟ್ಟ. ಹಾಗೆ ಮಾಡಕ್ ಬರೋದಿಲ್ಲ. ಅದಕ್ಕೋಸ್ಕರನೇ ಎಲ್ಲಾ ಆಗಮಗಳು ಕೂಡ, ಎಲ್ಲಾ ಆಗಮ ಶಬ್ದಕ್ಕೆ ಮುಖ್ಯಾರ್ಥ ನಮ್ಮ ಸದಾಗಮನದ್ದೇ ಅರ್ಥ. ನಾವು ಮಹಾಭಾರತ ನೋಡಿದ್ರು ಇದೆ, ರಾಮಾಯಣ ನೋಡಿದ್ರು ಇದೆ, ಇಲ್ಲೋದ್ರು ಕೂಡ ಆಚಾರ ಒತ್ತು ಕೊಟ್ಟಿದ್ದಾರೆ, ಬಿಟ್ಟಿಲ್ಲ. ಧ್ರುವ ದೇವರನ್ನ ಕಂಡ, 6 ತಿಂಗಳು ತಪಸ್ಸು ಮಾಡದ, ಎಷ್ಟು ಆಹಾರ ಮಾಡಿದ್ದಾನೆ. ಆಹಾರದ ನಿಯಮನ ಮೊದಲು ಕಪಿತ್ತ ಬದರಾಚರ, ಮೊದಲೇ ತಿಂಗಳು ಪೂರ್ತಿ 3 ದಿವಸಕ್ಕೊಮ್ಮೆ. ಆಮೇಲೆ ತೃಣ ಪರ್ಣಾಶನ 6 ದಿವಸಕ್ಕೊಮ್ಮೆ, 2ನೇ ತಿಂಗಳು. ಆಮೇಲೆ ಕೇವಲ ಜಲಾಶನ, ನೀರು 99 ದಿವಸಕ್ಕೊಮ್ಮೆ. ಆಮೇಲೆ ಬರೀ ಗಾಳಿ 12 ದಿವಸಕ್ಕೊಂದ್ಸಲ. ಆಮೇಲೆ 2 ತಿಂಗಳು ಏನೂ ಇಲ್ಲ. ಇದು ಮಾಡದೆ ಹೋಗಿದ್ರೆ ಕಾಣಕ್ಕಾಗ್ತೈತಾ?
ನಮಗನಿಸುತ್ತೆ ಇದೆಲ್ಲ ಏಕಾಗ್ರತೆ ಭಂಗ ತರುತ್ತೆ ಅಂತೇಳಿ. ಭಂಗ ತರೋದಿಲ್ಲ. ಏಕಾಗ್ರತೆ ಇವೆಲ್ಲ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಏಕಾದಶಿ ದಿವಸ ಉಪವಾಸ ಆಗ್ಬೋದು, ಭಂಗ ಮಾಡೋದಿಲ್ಲ. ಅದು ನಮ್ಗೆ ಯಾಕೆ ಭಂಗ ಮಾಡುತ್ತೆ ಅಂದ್ರೆ ಬರೀ ಅದೇ ಯೋಚನೆ ಇರೋದು ಒಂದು ಕಡೆಗೆ, ಎರಡೇ ಕಡೆ ಸ್ಟಫ್ ಇಲ್ಲ. ಗೊತ್ತಾಯ್ತಲ್ಲ, ಕೊಳಲಿದೆ, ಬಾಯಿ ಇದೆ, ಊದೇ ಬೇರೆ ಶಬ್ದ ಬರುತ್ತೆ ಅಷ್ಟೇ. ಊದ್ಲಕ್ಕೆ ಏನಿರಬೇಕು ಅದು ಪರಿಜ್ಞಾನ ಇದೆ. ಅದೇ ರೀತಿ ವ್ರತವನ್ನಾಗಿ ಮಾಡಿದಾಗ ಅದು ಎಫೆಕ್ಟ್ ಕೊಡುತ್ತೆ. ಸುಮ್ಮನೆ ಉಪವಾಸ ಕೂತ್ರೆ ಶಕ್ತಿ ವ್ಯಯ ಏನೋ ಆಗಿಬಿಡುತ್ತೆ. ಆ ವ್ರತ ಅಂತ ಮಾಡಿದಾಗ ಉದ್ದೇಶ ಇರೋದ್ರಿಂದ ಏನಾಗುತ್ತದು, ಅದು ಸ್ಟ್ರಾಂಗ್ ಆಗುತ್ತೆ, ಏಕಾಗ್ರತೆ ಬಂದು ಒಳ್ಳೆ ಫಲ ಕೊಡುತ್ತೆ. ಆ ದೃಷ್ಟಿಯಲ್ಲಿ ಆಚಾರ ಅನ್ನೋದು ಬೇಕೇ ಬೇಕು. ಇವತ್ತು ಆಚಾರ ಎಲ್ಲ ಕಡೆಯೂ ಇದೆ. ಸ್ಕೂಲ್ ಕಾಲೇಜಲ್ಲಿ ಯೂನಿಫಾರ್ಮ್ ಏನು ಆಚಾರ, ಯೂನಿಫಾರ್ಮ್ ಇರಬೇಕು, ಲೇಟಾಗಿ ಬರ್ಕೊಡೋದು, ಮತ್ತೆ ತೆಪ್ಪಗಾಗೋದು, ಲೀವ್ ಹಾಕಬಾರ್ದು, ನೂರಾರು ಇದೆ. ಬಟ್ ಸರಿಯಾಗಿ ಬರಬೇಕು, ನೋಟ್ಸ್ ಬರೀಬೇಕು, ಹೋಮ್ವರ್ಕ್ ಮಾಡಬೇಕು, ಏನಿವೆಲ್ಲ ಆಚಾರ. ಅದಿಷ್ಟು ಕೂಡ ಅದೆಲ್ಲ ಮಾಡೋದಿಲ್ಲ. ಈ ಆಚಾರ ಬಿಟ್ಟೋಯ್ತು ಅಷ್ಟೇ. ಅಂದ್ರೆ ಆಚಾರ ಬೇಡ ಅನ್ನೋದು ಶಾಸ್ತ್ರದ ಆಚಾರಕ್ಕೆ ಮಾತ್ರ ಬಿಟ್ಟಾಗಿದೆ ಹೊರತು ಬೇರೆ ಎಲ್ಲ ಕಡೆಗೆ ಆಚಾರ ಬಂದಿದೆ. ಟಿಕೆಟ್ ತಗೊಂಡು ಬಸ್ ಹತ್ತು, ಜಾಗದಲ್ಲೇ ಕೂಡು, ಅವೆಲ್ಲ ಆಚಾರನೇ. ಕಾಂಡಕ್ಟ್ ಅಂಬೋದು ಒಟ್ಟು ಆಚಾರದ ಮೀನಿಂಗ್. ಅದು ಮೆರಿಟ್ ಅನ್ನೋದು ವಿಚಾರ. ಬರೀ ಒಳ್ಳೆ ಕಾಂಡಕ್ಟ್ ಪಾಸ್ ಆಗೋದಿಲ್ಲ, ಬರೀ ಮೆರಿಟ್ ಇದೆ ಅವ್ನಿಗೆ ಎಲ್ಲೂ ಕೆಲಸ ಇರೋದಿಲ್ಲ. ಕಾಂಡಕ್ಟ್ ಸರಿ ಇಲ್ಲ, ಒಂದು ಮಾತು ಹೇಳ್ಬಿಟ್ಟು ಸಾಕು ಕೆಲಸ ಹೋಗ್ಬಿಡುತ್ತೆ. ಆಯ್ತಾ? ಆಚಾರ ಅನ್ನೋದು ಕಾಂಡಕ್ಟು, ವಿಚಾರ ಅನ್ನೋದು ಮೆರಿಟ್. ಆದ್ರಿಂದ ಎರಡು ಸೇರಿದ್ರೆ ಮಾತ್ರ ಹೇಗೆ ಅವನು ಪಾಸಾಗಿ ಜೀವನದಲ್ಲಿ ಮುಂದುವರಿತಾನ. ಹಾಗೆ ಆಚಾರ ಅನ್ನೋದು ಎಷ್ಟು ಗೊತ್ತಾ, ಪ್ರಥಮ ಪರಿಕಲ್ಪನೆ, ಫಸ್ಟ್ ಆಚಾರ, ಆಮೇಲೆ ವಿಚಾರ. ಅದಕ್ಕೆ ಆಚಾರ ಅಂದ್ರೆ ಕರ್ಮಣ ಜ್ಞಾನ ಮಾತನೋತಿ. ಒಳ್ಳೆ ಆಚಾರ ಯಾವುದಕ್ಕೆ ಲೀಡ್ ಮಾಡುತ್ತೆ, ಜ್ಞಾನಕ್ಕಾದ್ರಿಂದ ಆಚಾರವಂತರಾಗಿರ್ಬೇಕು. ತುಂಬಾ ಜನ ಓದಿಲ್ಲ, ಏನೋ ಕಷ್ಟ ಇದೆ ಅಂತ ತಿಳ್ಕೊಳ್ಳೋಣ, ಆಚಾರ ಬಿಡಬಾರದು. ಹಿಂದಿನ ಕಾಲಕ್ಕೆ ಆಗಿತ್ತು ಪಾಪ, ಎಷ್ಟೋ ಜನಗಳಿಗೆ ಓದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಯಾಕೆ ಪುಸ್ತಕ ಸಿಗೋದು ಭಾರಿ ಕಷ್ಟ ಇತ್ತು ಕಾಲ. ಈಗ ಸಮಸ್ಯೆ ಇಲ್ಲ, ಆದ್ರೆ ಆಗಿನ ಕಾಲ ಜನ ಆಚಾರ ಬಿಡ್ಲಿಲ್ಲ. ಗೊತ್ತಾಯ್ತಾ? ಈಗ ಅದರ ಪ್ರಭಾವದಿಂದ ಮುಂದುವರೆಗೆ ಜ್ಞಾನ ಬರೋದಕ್ಕೆ ಅನುಕೂಲ ಆಯ್ತು. ಅರ್ಥ ಆಯ್ತಾ? ಅಲ್ಲೇ ದುರಾಚಾರ ಆಗಿಬಿಟ್ಟಿದ್ರೆ ವೈಂಡ್ ಅಪ್ ಆಗ್ಬಿಡುತ್ತೆ, ಮತ್ತೆ ಬರ್ತಿರ್ಲಿಲ್ಲ. ಅದರ ಫಲ ಬಂತೀಗ, ಅದರ ಫಲ ಅವ್ರಿಗೂ ಸಿಗುತ್ತೆ. ಹೇಗೆ ಎಲ್.ಐ.ಸಿ ಮಾಡಿಸಿದವ್ರ ಜೊತೆಗೆ ಏಜೆಂಟ್ಗೂ ಕಮಿಷನ್ ಸಿಗುತ್ತೆ, ಅವ್ರಿಗೂ ಸಿಕ್ಕೇ ಸಿಗುತ್ತೆ. ಇನ್ನು ಅರ್ಥ ಮಾಡ್ಕೊಂಡ್ರೆ ಶುಕ್ರ ಪಂಡಿತಾಚಾರ್ಯರು ಹಾಗೆ ಮಾಡಿ, ನಮಗೆ ವಿಚಾರ ಗೊತ್ತಿಲ್ಲ ಸುಮ್ಮನೆ ಕೂಡಬೇಡಿ, ಆಚಾರ ಪಾಲನೆ ಮಾಡಿ ವಿಚಾರಕ್ಕೆ ಅವಕಾಶ ಆಗಿ ಆಗುತ್ತೆ. ಇನ್ನು ವ್ಯವಸಾಯ ಮಾಡ್ತಾರೆ, ಸುಮ್ಮನೆ ಕಾಳು ಚೆಲ್ಲಿ ಬಿಟ್ರೆ ಕಾಳು ವೇಸ್ಟ್ ಆಗತ್ತೆ ಅಷ್ಟೇ. ಮೊದ್ಲೆಲ್ಲ ಏನ್ ಮಾಡ್ತಾನ ಅವನು, ಕ್ಲೀನ್ ಮಾಡ್ತಾನೆ. ಈ ಕಸೂರಿ ಕ್ಲೀನ್ ಮಾಡೋದಲ್ಲ, ಉಳಿತು ಮೊದ್ಲೆಲ್ಲ ಸ್ವಚ್ಛ ಮಾಡ್ತಾನೆ ಭೂಮಿನ, ಆಮೇಲೆ ಮಳೆ ಬರೋದು ಕಾಯ್ತಾನೆ, ಹಾಕ್ತಾನೆ, ಮತ್ತೆ ಕಡೆ ಬಂದಾಗಲೇ ತೆಗಿತಾ ಹೋಗ್ತಾನೆ. ಆವಾಗ ಅದೆಲ್ಲ ಏನು ಆಚಾರ. ಯಾರು ಗೊಬ್ಬರ ಸರಿ ಹಾಕೋದಿಲ್ಲ, ಮೂರು ಬೆಳೆ ಬಂದಿರುತ್ತೆ, ಅದು ಅಷ್ಟೇ ಇಷ್ಟೇ ಇರುತ್ತೆ, ಯಾಕೆ ಸರಿಯಾಗಿ ಬೆಳವಣಿಗೆ ಇಲ್ಲ. ಅರ್ಥ ಆಯ್ತಾ? ಇದು ಆಚಾರದ ಭಾಗ. ಇವೆಲ್ಲ ಕೂಡ ನಾವು ಇದನ್ನ ಆಚಾರ ಅಂತಷ್ಟ ಯಾವುದೋ ಒಂದು ಆಚಾರ ಮಾಡೋದು, ಕಂಡ ಬೈಕೋತ ಓಡಾಡೋದು, ಇದು ಆಚಾರ ಅಲ್ಲ. ಅದು ಇಂಡಿಸಿಪ್ಲಿನ್ ಮಾಡಿದಾಗ ಆಗತ್ತೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಆಚಾರ ಶಬ್ದ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಎಲ್ಲರಿಗೂ ಬೇಕೇ ಬೇಕು, ಎಲ್ಲಾ ಫೀಲ್ಡ್ ಅಲ್ಲೂ ಇರ್ಬೇಕು. ಮತ್ತೆ ಪ್ರತಿಯೊಂದು ಕಳ್ಳ ಕೊಡೋದು ಆಚಾರ ಇಟ್ಕೊಂಡಿರ್ತಾರೆ. ಮತ್ತೆ ಬೇಗ ಹೊಡಿಬೇಕಾದ್ರೆ ಕೊಡೋದು ಪ್ರಿನ್ಸಿಪಲ್ ಇಟ್ಕೊಂಡಿರ್ತಾರೆ. ಸುಮ್ನೆ ಮಾಡೋದು ಸಿಕ್ಕಾಕೊಂಡ್ಬಿಡ್ತಾರೆ. ಅಷ್ಟಾದ್ರೂ ಸಿಕ್ಕಾಕತ್ತಾರೆ, ವಿಚಾರ ಬೇರೆ. ಆದ್ರೆ ಒಂದು ರೂಲ್ಸ್ ಅಂತ ಫಾಲೋ ಮಾಡಲೇಬೇಕಾದ್ರೆ ಆಚಾರ ಪ್ರಭವೋ ಧರ್ಮ. ಸೊ ಕರ್ಮಣ ಜ್ಞಾನ ಮಾತನ್ನೋದು ಧರ್ಮ ಜ್ಞಾನ ಆಗ್ಬಿಟ್ಟದು. ಅದರಿಂದ ಸ್ವಾಮಿ ಪರಮಾತ್ಮ ಸಿಗ್ತಾನೆ. ಆದ್ರಿಂದ ಮೂರನ್ನು ತಿಳ್ಕೊಳ್ಳೇಬೇಕು. ಸದಾಚಾರ, ಸದ್ವಿಚಾರ, ಅಪರೋಕ್ಷ ಜ್ಞಾನ, ಮೂರನ್ನು ಹೇಳ್ತಕ್ಕಂಥ ಭಾಗ ಇದೆ. ಸರ್ವಾಗಮಾನಾಂ ಆಚಾರ. ಇನ್ನೊಂದು ಅರ್ಥ ಅಂದ್ರೆ ಈ ಶಾಸ್ತ್ರ ಸಹವಾಸನೇ ಬೇಡ. ಎಲ್ಲರೂ ಅಲ್ಲೊಂದು ಆಚಾರ ಇದ್ದೇ ಇರುತ್ತೆ. ಗುಂಡಗಳಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಗೊತ್ತಾಯ್ತಾ? ಅವ್ರದ್ದು ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಕದ್ದಿದ್ದೆಲ್ಲ ಸರಿಯಾಗಿ ಒಪ್ಪಿಸ್ಬೇಕು, ಸುಳ್ಳು ಹೇಳಬಾರ್ದು, ಮಾಡ್ತಿರೋದೇ ಕಳ್ತಾನ, ಅಲ್ಲಿ ಸುಳ್ಳು ಹೇಳಬಾರ್ದು, ಅದೊಂದು ಆಚಾರ. ಅರ್ಥ ಆಯ್ತಾ? ಈ ದೃಷ್ಟಿಯಲ್ಲಿ ಆಚಾರ ಅನ್ನೋದು ಇದ್ದೇ ಇದೆ. ಇವತ್ತು ಆಚಾರ ಹೋಗ್ಬೇಕು ಅನ್ನೋದು ಉಳ್ಕೊಂಡಿದ್ದೆ ಎಲ್ಲಿ ಅಂದ್ರೆ ಬರೀ ಶಾಸ್ತ್ರದ ಆಚಾರ ಹೋಗ್ಲಿಕ್ಕೆ ಮಾತ್ರ ಆಗಿದೆ ಹೊರತು ಇನ್ನೊಂದು ಕಡೆ ಪಾಲಿಸ್ತಾರೆ. ರೋಡ್ನಲ್ಲಿ ಹೇರ್ ಕೀಪ್ ಲೆಫ್ಟ್ ಆಚಾರ. ಅದು ಸಿಗ್ನಲ್ ಬಂದಾಗ ನಿಲ್ಬೇಕು, ಅದು ಆಚಾರ. ನೀರು ಬಂದಾಗ ಹೋಗ್ಬೇಕು, ಎಲ್ಲ ಪ್ರಾಬ್ಲಮ್ ಅದು ಉಳಿದವರಿಗೆ. ಇದೆಲ್ಲ ಆಚಾರದ ಅನೇಕ ಮುಖಗಳು. ಋಷಯ ಪಿತರೋ ದೇವಾಹ ಮಹಾಭೂತಾನಿ ಧಾತವಃ ಜಂಗಮಂಚೇದಂ ಜಗನ್ನಾರಾಯಣೋದ್ಭವಂ. ನೋಡಿ, ಇದೇ ಬಂತೀಗ. ಸರ್ವಸೃಷ್ಟಿ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದಕ್ಕೆ ಎಕ್ಸೆಪ್ಷನ್ನೇ ಇಲ್ಲ. ಋಷಯ ಪಿತರಃ ದೇವಾಹ ಮಹಾಭೂತಾನಿ ಧಾತವಃ ಜಂಗಮಂ ಚ ಇದಂ ಜಗತ್ ನಾರಾಯಣೋದ್ಭವಂ. ಇಡೀ ಜಗತ್ತು ನಾರಾಯಣ ಜನ್ಮಾದ್ಯಸ್ಯತಃ
ಸೂತ್ರಾರ್ಥ ಇದು. ಹೇಗೆ? ಋಷಿಗಳು ಹುಟ್ಟಿದವರೇ, ದೇವತೆಗಳು ಹುಟ್ಟಿದವರೇ, ಪಿತೃಗಳು ಹುಟ್ಟಿದವರೇ, ಮಹಾಭೂತಗಳು ಪೃಥ್ವಿಯಾದಿಗಳು ಹುಟ್ಟಿದವುಗಳೇ, ಧಾತುಗಳು ಮೇಧ ಇತ್ಯಾದಿಗಳ ದೇಹದಲ್ಲಿವೆ 7 ಧಾತುಗಳು. ಅವು ಜಂಗಮ ಅಂತ ಹೇಳಿದ್ರೆ ಜಂಗಮ ಮೂವಿಂಗ್, ಇದು ಸ್ಟ್ಯಾಟಿಕ್ ಫೋನ್, ಮೊಬೈಲ್ ಫೋನ್ ಅಂತೀವಲ್ಲ ಹಾಗೆ. ಜಂಗಮ ಅಜಂಗಮ ಅಂದ್ರೆ ಸ್ಥಿರ, ಜಂಗಮ ಅಂದ್ರೆ ಮೂವಿಂಗ್. ಇದಂ ಇಡೀ ಜಗತ್ತು ನಾರಾಯಣೋದ್ಭವ ಜನ್ಮಾದ್ಯಶಯತ. ಒಳ್ಳೆ ಅರ್ಥ ಇದೆ ಈ ಸೂತ್ರ. ಶ್ಲೋಕ ಓದಿಬಿಟ್ರೆ ಜನ್ಮಾದ್ಯಶಯತಃ ಸ್ಫೂರ್ತಿ ನಮಗೆ ಸೂತ್ರ ಅರ್ಥ ಆಗುತ್ತೆ. ಯೋಗೋ ಅಂದ್ರೆ ಎಕ್ಸೆಪ್ಷನ್ನೇ ಇಲ್ಲ ಎಂಬ ಸ್ಪಷ್ಟ ಸಿದ್ಧಾಂತ. ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದಾ ಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನ. ಯೋಗ, ಯಾವುದೇ ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಯಾವುದೇ ಮೀನ್ಸ್ ಇದೆ ಅದೆಲ್ಲ ದೇವರ ಅಧೀನ. ಜ್ಞಾನ ಇನ್ನು ಹೇಳೋದಾದ್ರೆ ಜ್ಞಾನ ಥಿಯರಿ, ಯೋಗ ಪ್ರಾಕ್ಟಿಕಲ್. ಯೋಗ ಪ್ರಾಕ್ಟಿಕಲ್ ಆಗಿದೆ, ಅಪ್ಲೈಡ್. ಜ್ಞಾನ ಮತ್ತು ಥಿಯರಿ ಎರಡು. ಸಾಂಖ್ಯಂ ಇನ್ನು ಶುದ್ಧ ತತ್ವಜ್ಞಾನ, ಬರೀ ಜ್ಞಾನ ಬೇರೆ, ತತ್ವಜ್ಞಾನ ಬೇರೆ. ವಿದ್ಯಾ ಸಕಲ ವಿದ್ಯೆಗಳು ಕೂಡ. ಶಿಲ್ಪಾದಿ ಕರ್ಮಚ ಶಿಲ್ಪಕಲೆ ಇತ್ಯಾದಿ ಕರ್ಮಗಳು ಕೂಡ. ವೇದಗಳು, ಶಾಸ್ತ್ರಗಳು, ವಿಜ್ಞಾನ ಏತ ಸರ್ವಂ ಜನಾರ್ದನ. ಎಲ್ಲದಕ್ಕೂ ಮೂಲ ಯಾರು ಅಂದ್ರೆ ಪರಮಾತ್ಮನೇ. ಎಷ್ಟು ವಯಸ್ಸು 2 ಸೂತ್ರಾರ್ಥ ಇನ್ನೂ ಎಕ್ಸ್ಪೆಂಡ್ ಆಯ್ತು, ಗೊತ್ತಾಯ್ತಾ? ಸೂತ್ರಾರ್ಥ ಇನ್ನೂ ವಿವರಣೆ ಮಾಡಿದಾಗ ಆಗ್ತದೆ 2 ಶ್ಲೋಕದಲ್ಲಿ. ಆದ್ದರಿಂದ ದೇವರನ್ನು ಆಶ್ರಯಿಸಿದವರಿಗೆ ಇದೆಲ್ಲ ಪಡೆಯೋ ಅರ್ಹತೆ ಬರುತ್ತಾದ್ದರಿಂದ ದೇವರನ್ನು ಆಶ್ರಯಿಸುವ ಎಲ್ಲದಕ್ಕೆ ಅತ್ಯಂತ ಮುಖ್ಯವಾದಂತಹ ಕರ್ತವ್ಯ. ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನಿ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯಃ. ಏಕಃ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಕ್ ಅವ್ಯಯಃ. ಏಕಃ ವಿಷ್ಣು ಸಹಸ್ರನಾಮದ ಪದನೆ. ವಿಷ್ಣು ಒಬ್ಬನೇನೆ ಏನು? ಮಹದ್ಭೂತ ಅದ್ಭುತವಾದ ಭೂತ ಅಂದ್ರೆ ಪರಮಾತ್ಮ ಒಬ್ಬನೇ. ಭೂತ ಅಂದ್ರೆ ಏನು? ಇರುವ ವಸ್ತು, ಸ್ವತಂತ್ರ, ಸ್ವತಂತ್ರ. ಆತ ಮಹದ್ಭೂತ. ಪೃಥಕ್ ಭೂತ ಅನೇಕಶ. ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ ಅವರೆಲ್ಲ ಅನೇಕರಿದ್ದಾರೆ. ಸ್ವತಂತ್ರಂ ಭಗವಾನ್ ವಿಷ್ಣು ಭಾವೋ ದ್ವಿತೀಯತರ ತತ್ವ ಸಂಖ್ಯಾನ. ಗೊತ್ತಾಯ್ತಾ? ಉಳಿದ ಭೂತಗಳು ಬೇಕಾಷ್ಟು ಜನ ಇದ್ದಾರೆ. ಪ್ರತ್ಯೇಕ ಇದ್ದಾರೆ. ಇದು ದ್ವೈತನ ದೇವರಿದ್ದಾನೆ, ಇವರೆಲ್ಲ ಬೇರೆ ಆಗಿದ್ದಾರೆ. ಒಂದೊಂದು ಅರ್ಥ ಅದಕ್ಕೆ ಅಲ್ಲ. ತ್ರೀನ್ ಲೋಕಾನ್ ವ್ಯಾಪ್ಯ. ಏನ್ ವಿಶೇಷ ದೇವರಿಗೆ ಅಂದ್ರೆ ಎಲ್ಲಾ 3 ಲೋಕಗಳನ್ನು ವ್ಯಾಪಿಸಿಬಿಟ್ಟಿದ್ದಾರೆ. ಬರೀ ವ್ಯಾಪಿಸಿದ್ದಾರೆ ಅಲ್ಲ, ಭೂತಾತ್ಮ ಸ್ವಾಮಿಯಾಗಿ ವ್ಯಾಪಿಸಿದ್ದಾರೆ. ಬಿಲ್ಡಿಂಗ್ ಓಡಾಡಬಹುದು, ಓನರ್ಶಿಪ್ ಇಲ್ಲ, ಓನರ್ ಆಗಿದ್ದಾರೆ. ಆ ರೀತಿ ಪರಮಾತ್ಮ ಇದ್ದ ಏಕ ಸ್ವಾಮಿ. ಎಲ್ಲ ಕಡೆ ಗಾಡಿ ಇದೆ, ಆಕಾಶ ಇದೆ, ಅದು ಸ್ವಾತಂತ್ರ್ಯ ಇಲ್ಲ. ದೇವರಿಗೆ ಏನಿದೆ? ಸ್ವಾತಂತ್ರ್ಯ ಇದೆ. ಆದ್ರಿಂದ ಭೂತಾತ್ಮ, ಇದು ವಿಷ್ಣು ಸಹಸ್ರನಾಮ ಭೂತಾತ್ಮ ಇದೆ. ವಿಶ್ವಭುಕ್ ಅದು ಇದೆ ಹೆಸರೇ. ಅವ್ಯಯ ಅದು ದೇವರ ಹೆಸರೇ. ಆಮೇಲೆ ಏಕಃ ಅದು ಅಷ್ಟೇ. ಅನೇಕಶಃ ಎಷ್ಟು ಪದ ಇದೆ. ವಿಷ್ಣು ಅಂತೂ ಸರಿ ವಿಷ್ಣು ಸಹಸ್ರನಾಮ. ಹೀಗೆ ವಿಷ್ಣು ಹೆಸರಿನಲ್ಲಿ ಆತನ ವಿಶೇಷವಾದ ಹಿರಿಮೆ ಅಡಿಗೆ ಇದೆ ಅಂತ. ಭುಂಕ್ತೆ ವಿಶ್ವಭುಕ್ ಅವ್ಯಯ. ವಿಶ್ವಭುಕ್ ಭುಂಕ್ತೆ, ಆತ ತಿಂತಾನೆ. ಏನು? ವಿಶ್ವವನ್ನು ತಿಂತ. ಪಡೆಯ ಕಾಲದೊಳಗೆ ಎಲ್ಲವನ್ನು ಜಠರೇ ನಿಧಾಯ. ತಿನ್ನೋದು ಅಂದ್ರೆ ಏನು? ಬಾಯಿಂದ ಹೊಟ್ಟೆ ಒಳಗಾದ್ರೆ ತಿಂತಾಗ್ಲೆಕ್ಕ ಆ ಕೆಲಸ ಮಾಡ್ತಾನೆ. ಅವನು ಏನಾಗತ್ತೆ? ಹೊಟ್ಟೆಲಿಂದ ಹೋಗ್ಬಿಟ್ಟು ಜೀರ್ಣ ಆಗೋದಿಲ್ಲ. ಅವ್ಯಯ. ಅದ್ರಲ್ಲಿ ಏನಿಲ್ಲ. ವ್ಯಯ ಅಂದ್ರೆ ಯಾವುದೇ ವಿಧವಾದಂತಹ ವ್ಯಯ ಮಾಡ್ತಾನೆ, ಖರ್ಚು ಮಾಡ್ತಾನೆ. ಕಡಿಮೆ ಆಗುವಿಕೆ ಇಲ್ಲ. ತುಂಬಾ ದಿವಸ ಆದ್ಮೇಲೆ ಆಕಾಶ ಚಿಕ್ಕದಾಗಿದೆಯಾ? ನೋ ಚೇಂಜ್. ದೊಡ್ಡದಾಗಿದೆಯಾ? ನೋ ಚೇಂಜ್. ಸೊ ದೇವರಲ್ಲಿ ಏನಿಲ್ಲ. ಎಷ್ಟು ಕೋಟಿ ರೂಪಾಯಿ ಬೇಕಾದ್ರೆ ಇಲ್ಲಿ ಖರ್ಚು ಮಾಡ್ತಾ ಏನಾಗತ್ತದ? ಕಡಿಮೆ ಆಗ್ತಾ ಒಂದು 5 ಡೇ ಹೋಗ್ಬಿಡುತ್ತೆ. ಆದ್ರೆ ದೇವರು ಎಂದೂ ಕೂಡ ಆತ ಶಕ್ತಿ ಏನಿಲ್ಲ, ವ್ಯಯ ಇಲ್ಲ, ಕಡಿಮೆ ಆಗಿರುವಿಕೆ ಇಲ್ಲ, ಹ್ರಾಸ ಇಲ್ಲ. ಕೊನೆಗೆ ಎಲ್ಲವನ್ನೂ ತಿಂತಾನೆ. ಇಮಂ ಸ್ತವಂ ಭಗವತೋ ವಿಷ್ಣೋರ್ ವ್ಯಾಸೇನ ಕೀರ್ತಿತಂ. ಇನ್ನೊಮ್ಮೆ ಉಪಸಂಹಾರ ಮಾಡ್ತಾರೆ. ಇಮಂ ಸ್ತವಂ ಭಗವತಃ ವಿಷ್ಣೋಃ ವ್ಯಾಸೇನ ಕೀರ್ತಿತಂ. ಈ ಸ್ತೋತ್ರ ಇದೆಯಲ್ಲ, ಭಗವತಃ ಸ್ತವಃ ವಿಷ್ಣೋಃ ಸ್ತವಃ. ವಿಷ್ಣು ಸಹಸ್ರನಾಮ ಸ್ತೋತ್ರವು ಯಾದಕ್ಕೆ ಹೇಳಿದರು. ಏನು ಅಂದ್ರೆ ಭಗವತಃ ವಿಷ್ಣೋಃ ಇಮಂ ಸ್ತವಂ
ಹೇಳಿದ್ಯಾರಿದನ ಅಂತ ಪ್ರಶ್ನೆ. ವ್ಯಾಸೇನ ಕೀರ್ತಿತ. ವೇದವ್ಯಾಸರು ಕೃಷ್ಣನೇ, ಕೃಷ್ಣನೂ ಕೃಷ್ಣನೇ. ಕೃಷ್ಣ ಕೇಳ್ತಾ ಬೇರೆ ಕೂತಿದ್ದಾನೆ, ಅಲ್ಲೇನೆ ಪಕ್ಕದಲ್ಲೇ ಕೇಳ್ತಾ ಕೂತಿದ್ದಾನೆ. ವಿಷ್ಣು ಸಹಸ್ರನಾಮ ಹೇಳ್ತಿರ್ಬೇಕಾದ್ರೆ ಭೀಷ್ಮರು ಧರ್ಮ ಉಪದೇಶ ಮಾಡೋ ಕೃಷ್ಣ ಎಲ್ಲಿ ಕೂತಿದ್ದಾನೆ? ಅಲ್ಲೇ ಕೂತಿದ್ದ. ಆದ್ರಿಂದ ವಿಷ್ಣು ವ್ಯಾಸೇನ ಕೀರ್ತಿತ. ಬರೆದಿದ್ದು ವ್ಯಾಸರೂಪದಿಂದ, ಉಪದೇಶ ಮಾಡಿದ್ದು ಭೀಷ್ಮರೊಳ ಕೂತ್ಕೊಂಡು, ವಿಷಯ ತಂದೆ ಮಾತು. ಪಠೇದ್ ಯೈಚ್ಛೇದ್ ಪುರುಷಃ. ಗೀತೋಪದೇಶ ತಾನೇ ಮಾಡ್ತಾನೆ, ಸ್ತೋತ್ರ ತಾನು ಹೇಳೋದಿಲ್ಲ, ಅವ್ರ ಕೈಲಿ ಹೇಳಿಸ್ತಾರೆ. ಯಾಕೆ ಹೇಳಿ? ನಮ್ಮ ಸ್ತೋತ್ರ ಬೇಕಂತ ಗೊತ್ತಾಗಿರುತ್ತೆ ಇಲ್ಲ, ಅದು ಇನ್ನೊಬ್ರ ಕೈಲಿ ಹೇಳಿಸ್ತಾರೆ. ಉಪದೇಶ ತಾನೇ ಮಾಡ್ಬೇಕು, ಇನ್ನೊಬ್ರ ಕೈ ಮಾಡಿಸಿದ್ರೆ ಡೈರೆಕ್ಟ್ ಆಗ್ಲಿಲ್ಲ, ಅವರಿಂದಾನೇ ಆಗ್ಬೇಕು. ಎಷ್ಟು ವ್ಯಕ್ತಿ ಭಗವದ್ಗೀತೆ ತಾನೇ ಹೇಳ್ತಾನೆ, ಶಾಸ್ತ್ರ ತಾನು ಕೇಳ್ತಾನಾದ್ರಿಂದ ಸ್ತೋತ್ರವನ್ನು ಯಾವಾಗಲೂ ಏನ್ ಮಾಡ್ಬೇಕು? ಇನ್ನೊಬ್ಬರ ಕೈಲಿ ಹೇಳಿಸ್ಬೇಕೇ ಹೊರತು ಕಾರ್ಯ ಆತ್ಮ ಪ್ರಶಂಸೆ ಆಗುತ್ತೆ, ದೋಷ. ಇರೋ ವಿಷಯ ಹೇಳಿದ್ರೆ ಪ್ರಸಿದ್ಧಿ ಆಗೋದಿಲ್ಲ, ಆದರೆ ಧರ್ಮ ಅಲ್ಲ ಅಂತ ಪರಮಾತ್ಮ ತೋರಿಸ್ತಾರೆ. ವಿಷ್ಣೋರ್ ವ್ಯಾಸೇನ ಕೀರ್ತಿತ. ಪಠೇದ್ಯ ಇಚ್ಛೆ ಪುರುಷಃ ಶ್ರೇಯ ಪ್ರಾಪ್ತು ಸುಖಾರಿ. ಇದರ ಪಠಣೆ ಮಾಡಬೇಕು. ನೀವು ಮಾಡ್ತಿರೋ ಬಿಡ್ತಿರೋ, ಮಾಡಿದ ಇದು ಬೇಕು ಅಂದ್ರೆ ಮಾಡಿ ಅಷ್ಟೇ. ಪುರುಷಃ ಡಾಕ್ಟರ್ ಆಗ್ಬೇಕಾ, ಮೆಡಿಕಲ್ ಓದಿ ಅಂತಾರಲ್ಲ ಹಾಗೆ. ಯಾವ ವ್ಯಕ್ತಿ ಶ್ರೇಯಸ್ ಬೇಕು ಅಂತಾನೆ, ಸುಖಗಳು ಬೇಕು ಅಂತಾನೆ, ಅವನು ಪಠಣ ಮಾಡಿದ್ರೆ ಸಾಕು. ಶ್ರೇಯ ಪ್ರಾಪ್ತುಂ ಸುಖಾನಿಚ. ಶ್ರೇಯ ಪ್ರಾಪ್ತುಂ ಸುಖಾನಿಚ ಪ್ರಾಪ್ತುಂ ಯಹ ಪುರುಷ ಇಚ್ಛೇತ್ ಸಹ ಪಠೆ. ಇದನ್ನೇನ್ ಮಾಡಬೇಕು? ತಪ್ಪದೆ ಹೇಳಬೇಕು. ಮುಂದೆ ವಿಶ್ವೇಶ್ವರ ಭಜಂ ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತಿ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ವಿಶ್ವೇಶ್ವರಂ ಅಜಂ ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತಿ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಇಷ್ಟೊಂದು ಕೊನೆ ಅಲ್ಟಿಮೇಟ್ ಹೇಳ್ಬಿಡ್ತಾರೆ. ಏನು ಅಂದ್ರೆ, ಇದನ್ನೆಲ್ಲ ಕೇಳಿದ ಮೇಲೆ ಸುಮ್ಮನೆ ಕೊಡಬಾರ್ದು. ಭಜಂತಿ, ದೇವರನ್ನ ಭಜನೆ ಮಾಡಬೇಕು. ಭಜನೆ ಮಾಡೋದು ಅಂದ್ರೆ ಏನು? ಇವತ್ತು ಭಜನೆ ಮಾಡೋದು ಅಂದ್ರೆ ಹಾಡೋದು ತಾಳ ಇಷ್ಟೇ ಆಗ್ಬಿಟ್ಟಿದೆ ಅಲ್ಲ, ಸೇವೆ ಮಾಡೋದು. ಭಜ ಸೇವಾಯ. ಎಲ್ಲ ಸೇವೆನೂ ಏನನ್ಸುತ್ತೆ? ಭಜನೆನೆ. ಭಜನೆ ಒಂದು ಭಾಗ. ಯಜ್ಞ ಅಂದ್ರೆ ಹೋಮ ಒಂದೇ ಯಜ್ಞ ಅಲ್ಲ, ಪ್ರತಿಯೊಂದು ಕೆಲಸನೂ ಯಜ್ಞನೇ. ವಿಹಿತವಾಗಿದ್ದು ದೇವರಿಗೆ ಅರ್ಪಿತವಾದರೆ ಪ್ರತಿ ಕಾರ್ಯನೂ ಯಜ್ಞನೇ. ಯಜ್ಞ ಒಂದು ಭಾಗ, ಹೋಮ ಎಂಬುದು ಒಂದು ಭಾಗ ಅಷ್ಟೇ. ಅದೇ ರೀತಿ ಭಜನೆ ಎಂಬುದು ಭಜನೆಯ ಫಾರಂ ಒಂದು ಭಾಗ. ಸೇವೆ ಎಂಬುದೇನದು? ಅದು ನಿಜವಾದ ಅರ್ಥ. ಇಲ್ಲಿ ದೇವರಿಗೆ ಮಾಡೋದು ಎಲ್ಲ ಭಕ್ತಿಪೂರ್ವಕವಾದ ಕೆಲಸಗಳು ಕೂಡ ಏನವು? ಸೇವೆ. ವಿಶ್ವೇಶ್ವರ ಭಜಂ ದೇವಂ ಜಗತಃ ಪ್ರಭವ ಅಂದ್ರೆ ಹುಟ್ಟು, ಅಪ್ಪೆ ಅಂದ್ರೆ ನಾಶ. ಸ್ಟಾರ್ಟಿಂಗ್ ಫ್ರಮ್ ಕ್ರಿಯೇಷನ್ ಟಿಲ್ ಎಂಡ್ ಆಫ್ ಏನದು? ಅವ್ಯಯ, ಡಿಸ್ಟ್ರಕ್ಷನ್. ಎಲ್ಲ ಮಾಡ್ತಿರೋದು ಯಾರು? ಪರಮಾತ್ಮನೇ. ಜಗತಃ ಪ್ರಭವಾಪ್ಯಯಂ ಭಜಂತಿ ಅಂದ್ರೆ ಯಾವ ದೇವರಿಂದ ಜಗತ್ತಿನ ಹುಟ್ಟು ಸಾವುಗಳಾಗ್ತಾ ಇದೆಯೋ ಆತ್ಮೇ ವಿಶ್ವೇಶ್ವರ. ವಿಶ್ವೇಶ್ವರ, ವಿಶ್ವಕ್ಕೆ ಈಶ್ವರ. ಅಜ, ಅವನು ಹುಟ್ಟಿಲ್ಲ. ಎಲ್ಲದಕ್ಕೂ ಹುಟ್ಟು ಸಾವುಗಳಿದೆ, ದೇವರಿಗೆ ಮಾತ್ರ ಏನಿಲ್ಲ? ಹುಟ್ಟು ಸಾವುಗಳಿಲ್ಲ. ಮಹಾಲಕ್ಷ್ಮಿಗೆ ಹುಟ್ಟು ಪರಾಧೀನ ವಿಶೇಷ ಅವಾಪ್ತಿ, ಅದು ಹೋಗೋದೇ ಲಯ, ಬೇರೆ ಇಲ್ಲ. ಅದಕ್ಕೆ ಮಹಾಲಕ್ಷ್ಮಿಗೆ ಲಯ ಅಂದ್ರೆ ಏನು ಗೊತ್ತಾ? ದೇವರು ಹತ್ರ ಇದ್ರೆ ಅದೇ ಲಯ, ಬೇರೆ ಏನು. ಪ್ರಭವಾಪ್ಯಯಂ ಭಜಂತಿಯೇ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಇಂಥ ಪುಷ್ಕರಾಕ್ಷ ಅಂದ್ರೇನು? ಪುಷ್ಕರ ಅಂದ್ರೆ ಪುಂಡರೀಕ, ಕಮಲ, ಕಮಲಾಯತಾಕ್ಷ, ಕಮಲದಲಾಯತಾಕ್ಷ ಅಂತ ಪರಮಾತ್ಮನ ಯಾರು ಆರಾಧನೆ ಮಾಡ್ತಾರಲ್ಲ ಅವರು ಪರಾಭವ ನಯಾಂತಿ. ಪರಾಭವ ಹೊಂದದೇ ಇಲ್ಲ, ಸೋಲೇ ಇಲ್ಲ. ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ. ಸೋಲಿಲ್ಲದವನ ಸಹವಾಸದಿಂದ ಸೋಲಿಲ್ಲದವರಂತೆ ಆಗ್ತಾರಾದ್ರಿಂದ ಎಲ್ಲರೂ ವಿಷ್ಣುವನ್ನ ಆರಾಧನೆ ಮಾಡಬೇಕು. ನತೇ ಯಾಂತಿ ಪರಾಭವ, ನತೇ ಯಾಂತಿ ಪರಾಭವ. ಎಂದು ಕೂಡ ಪರಾಭವ ಅವರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಸೋಲೇ ಇಲ್ಲ. ಎಲ್ಲಿ ಸೋಲು ಬಂದಿದೆಯೋ ಅಲ್ಲಿ ನಾವು ಆರಾಧನೆ ಮಾಡಿಲ್ಲ ಅಂತ. ಸರಿಯಾಗಿ ಬರೆದ ಫೇಲ್ ಆಗ ಸಾಧ್ಯತೆ ಇದೆಯಾ? ಆಗಿದ್ದಾರೆ, ಸರಿಯಾಗಿ ಬರೋದಿಲ್ಲ ಅಂತ ಅರ್ಥ. ಭಜಂತಿ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವ. ಅವರಿಗೆ ಎಂದು ಕೂಡ ಪರಾಭವ ಇಲ್ಲ, ಸೋಲಿನಲ್ಲಿ ಸೋಲಿಲ್ಲ. ಪ್ರತಿ ಯಾವುದೇ ಕೆಲಸದಲ್ಲೂ ಸೋಲಿಲ್ಲ, ಒಂದರಲ್ಲಿ ಎರಡರಲ್ಲ, ಯಾವುದರಲ್ಲೂ ಸೋಲಿಲ್ಲ. ಇದರ ಪರಸ್ವತಿ ಹೇಳ್ತಾ ಅಲ್ಲಿ ಮುಗಿಸಿದ್ದಾರ. ಎಲ್ಲ ಕಡೆ ಕೊನೆಗೆ ಏನೋ ಸಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷ ಶಿರೋರು ಬಾಹವೇ ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣಿ ನಮಃ. ಮೊದಲಿಗೂ ಹೇಳಬೇಕು, ಕೊನೆಗೂ ಹೇಳಬೇಕು. ಆದ್ಯಂತ ಓಂಕಾರ ಹೇಗೋ ಹಾಗೆ ಮೊದಲು ಸಹಸ್ರಮೂರ್ತಯೇ ಸಹಸ್ರನಾಮನೆ ಎಲ್ಲ ಹೇಳಿಬಿಟ್ಟು ಈಗ ಕೊನೆಗೆ ಅದೇ ಮಾತನ್ನ ಹೇಳಿ ಮುಕ್ತಾಯ ಮಾಡಿದ್ರೆ ಅಲ್ಲಿಗೆ ಅದೇನು ಪಠಣ ಆಯ್ತು. ಜಪ ಮಾಡೋ ಕ್ರಮನೂ ಇದೆ, ನಿತ್ಯದಲ್ಲಿ ಅದೆಲ್ಲ ಮಾಡಬೇಕಾಗಿಲ್ಲ.
ಜಪ ಮಾಡ್ಬೇಕಾದ್ರೆ ಹಾಗೆ ಮಾಡ್ಬೇಕು, ಬರೀ ಪಠಣೆಗೆ ಏನು ಸಮಸ್ಯೆ ಇಲ್ಲ. ಅಲ್ಲಿ ಹೇಳಿ ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಆನುಶಾಸನಿಕೆ ದಾನ ಧರ್ಮ ಪರ್ವಣಿ ಭೀಷ್ಮ ಯುಧಿಷ್ಠಿರ ಸಂವಾದೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ. ಮಹಾಭಾರತ ಗ್ರಂಥ ಎಷ್ಟಿದೆ? ಶತಸಹಸ್ರ ಅಂದ್ರೆ ಎಷ್ಟಾಯ್ತು? ಲಕ್ಷ. ಲಕ್ಷಗಳ ಕೃತಿ ಅದು ಸಂಹಿತ. ಅದರಲ್ಲಿ ವೈಯಾಸಿಕ್ಯಾಂ, ವೈಯಾಸಿಕೆ ವೇದವ್ಯಾಸರು ಬರೆದ ವೈಯಾಸಿಕ್ಯಾಂ ಅಂತ ಹೇಳ್ತಾರೆ. ಆನುಶಾಸನಿಕೆ ವೇದವ್ಯಾಸರು ಬರೆದಂತ ಮಹಾಭಾರತದಲ್ಲಿ ಅಂತ ಅರ್ಥ. ಯಾರೋ ಬರೆದ ಪುಸ್ತಕದಲ್ಲಿ ಇಲ್ಲ, ವಿಷ್ಣು ಸಾವನ್ನ ಹುಡುಕಬೇಡಿ, ಅದರಲ್ಲಿ ಬಂದಿದೆ. ಅನುಶಾಸನ ಪರ್ವದಲ್ಲಿ ಬಂದಿದೆ. ಅದರಲ್ಲಿ ಉಪಪರ್ವ ದಾನ ಧರ್ಮ ಪರ್ವ ಅಂತ ಇದೆ, ಅದರಲ್ಲಿ ಬಂದಿದೆ. ಹುಡುಕೋದು ಭಾರಿ ಸುಲಭ, ಇಷ್ಟೆಲ್ಲ ಇರ್ತಾ ಹುಡುಕೋದು ಸುಲಭ ಆಗತ್ತೆ. ದಾನ ಧರ್ಮ ಪರ್ವಣಿ ಭೀಷ್ಮ ಯುಧಿಷ್ಠಿರ ಸಂವಾದೆ, ಭೀಷ್ಮ ಯುಧಿಷ್ಠಿರ ಸಂವಾದದಲ್ಲಿ ಬಂದಿದೆ. ಶ್ರೀ ಕೃಷ್ಣಾರ್ಜುನ ಸಂವಾದೆ ಅಂತ ಹೇಳಿ ಹೇಳ್ತೇವೆ ಭಗವದ್ಗೀತೆಗೆ. ಇದು ಭೀಷ್ಮ ಯುಧಿಷ್ಠಿರ ಸಂವಾದೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ. ಇತಿ ಅಂತ ಹೇಳಿದ್ಮೇಲೆ ಮತ್ತೆ ಸಂಪೂರ್ಣ ಪ್ರಶ್ನೆ ಇಲ್ಲ. ಇತಿ ಅಂದ್ರೆ ಮುಗಿತು ಅಂತಾನೆ. ಅಥ ಅಂದ್ರೆ ಸ್ಟಾರ್ಟಿಂಗ್, ಅಥ ಪ್ರಾರಂಭ ಹೇಳ್ಬೇಕಾಗಿಲ್ಲ. ಅಥ ಅಂದ್ರೆ ಪ್ರಾರಂಭನೆ. ಅಥ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಇತಿ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಹೇಳಿದ್ರೆ ತಪ್ಪೇನಲ್ಲ. ಅಂಡರ್ಸ್ಟು ಇತಿ ಅಂತಷ್ಟ ಮುಗಿತು ಅಂತ ಅರ್ಥ. ಇತಿಶ್ರೀ ಹಾಡೋದು ಸರಿಯಲ್ಲ, ಇತಿಶ್ರೀ ಹಾಡೋದು ಏನು ಮುಕ್ತಾಯ ಮಾಡೋದು ಅಂತ. ಶುರು ಮಾಡಿದ್ರೆ ಎಲ್ಲರೂ ಇತಿಶ್ರೀ ಪ್ರಶ್ನೆ ಬರೋದಿಲ್ಲ. ಅಲ್ಲಿಗೆ ಅದನ್ನ ನಾಳೆ ದಿವಸ ಕೃಷ್ಣಾಷ್ಟ ಶತನಾಮ ಸ್ತೋತ್ರ ಪುಸ್ತಕದ ಯಾವ ತರ್ತೀರಿ ನಾಳೆ? ಅದಕ್ಕೆ ಸ್ತೋತ್ರ ಮಾಲಿಕಾದಲ್ಲಿ ಅಂತಂದ್ರೆ ಸಾಕು, ವಾಲ್ಯೂಮ್ 1. ಇದು ವಿಷ್ಣು, ಅದು ಕೃಷ್ಣ. ಯಾಕೆ? ಕೃಷ್ಣನೇ ಅಲ್ಲಿ ಕೂತಿರೋದಾದ್ರಿಂದ ಆತರ ಇಬ್ರದು ಅವರು ಮಾಡ್ತಾರೆ. ಡೈರೆಕ್ಟ್ ಆಗಿ ಬ್ರಹ್ಮಾಂಡ ಪುರಾಣದ ವಾಕ್ಯ ಅಲ್ಲಿ